ಲೋಕಾಪುರ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ಶೀಘ್ರದಲ್ಲೇ ಮತ್ತೆ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿ ಅವರು ತಿಳಿಸಿದರು. ಇತ್ತೀಚೆಗೆ ಕಾಜಿ ಅವರು ಕುಡ್ಚಿ ರೈಲ್ವೆ ನಿಲ್ದಾಣ ಎದುರು ಬಾಗಲಕೋಟೆ ಕುಡ್ಚಿ ಮಾರ್ಗ ಕಾಮಗಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಸತ್ಯಾಗ್ರಹವನ್ನು ಯಶಸ್ವಿಯಾಗಿ ನಡೆಸಿ ಕಾಮಗಾರಿ ಪ್ರಾರಂಭಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದ ಬುಧವಾರ ಬಾಗಲಕೋಟೆ ನಗರದಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿ ಮುಖಂಡ ಎಂಕೆ ಯಾದವಾಡ್ ಅವರು ಕುತ್ಬುದ್ದೀನ್ ಕಾಜಿ ಅವರಿಗೆ ಸನ್ಮಾನಿಸುವ ಮೂಲಕ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿದ ನಂತರ ಕುತ್ಬುದ್ದೀನ್ ಕಾಜಿ ಅವರು ಮಾತನಾಡಿ, ಇವತ್ತು ನನಗೆ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಎಂಕೆ ಯಾದವಾಡ್ ಅವರು ಭೇಟಿಯಾಗಿ ಸನ್ಮಾನಿಸಿ ಗೌರವಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಈಗಾಗಲೇ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ರಾಮದುರ್ಗ ಬಂದ್ ಆಚರಣೆ ಮತ್ತು ಸವದತ್ತಿಯಲ್ಲಿ ಅರೆಬೆತ್ತಲೆ ಮೆರವಣಿಗೆ ನಡೆಸುವ ಮೂಲಕ ಸರ್ಕಾರಗಳ ಮೇಲೆ ಒತ್ತಡ ತರುವ ಕೆಲಸ ಮಾಡಲಾಗಿದೆ ಮತ್ತು ಪತ್ರ ಚಳುವಳಿಯು ಚಾಲ್ತಿಯಲ್ಲಿದೆ. ಸದ್ಯದಲ್ಲೇ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ನಡೆಯಲಿದೆ. ಆದ್ದರಿಂದ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ತಂದು ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರ ಟು ಧಾರವಾಡ ಮಾರ್ಗಕ್ಕೆ ಅನುಮೋದನೆ ನೀಡುವ ಜೊತೆಗೆ ಅನುದಾನ ಘೋಷಣೆ ಮಾಡಲು ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ರಾಮದುರ್ಗ ಸೌದತ್ತಿ ಪಟ್ಟಣಗಳಲ್ಲಿ ಮತ್ತೆ ಪ್ರತಿಭಟನೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಅದರ ಪೂರ್ವಭಾವಿಯಾಗಿ ರೂಪುರೇಷೆಗಳ ಕುರಿತು ಇವತ್ತು ಚರ್ಚಿಸಲಾಯಿತು. ಆದ್ದರಿಂದ ಈ ಭಾಗದ ಜನರು ಪ್ರತಿ ಬಾರಿಯಂತೆ ಈ ಬಾರಿಯೂ ನಮ್ಮ ರೈಲು ಹೋರಾಟ ಸಮಿತಿಗೆ ಬೆಂಬಲ ನೀಡಿ ಪ್ರತಿಭಟನೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ಯೋಜನೆ ಅನುಷ್ಠಾನಕ್ಕಾಗಿ ಸಹಕರಿಸಬೇಕು ಎಂದು ಹೇಳಿದರು. ರಾಮದುರ್ಗ, ಸಿರ್ಸಂಗಿ ಮತ್ತು ಸೌದತ್ತಿಯಲ್ಲಿ ಸೂರ್ಯಬಾನ್ ಈ ಭಾಗದಲ್ಲಿ ಕೆಲವೊಂದು ಸಭೆಗಳನ್ನು ಮಾಡಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ರೂಪಿಸಲಾಗುವುದು. ಕಾರಣ ಯಾವತ್ತು ರಾಮದುರ್ಗ, ಸೌದತ್ತಿ, ಸೂರ್ಯಬಾನ್, ಸಿರ್ಸಂಗಿ ಭಾಗದ ಜನ ಆ ಒಂದು ಸರ್ಕಾರದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವ ನಿಟ್ಟಿನೊಳಗೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನು ಗಂಭೀರವಾಗಿ ಚಿಂತಿಸಬೇಕು. ಸರಳ ಬಿಟ್ಟರೆ ಕೆಲಸ ಆಗಂಗಿಲ್ಲ. ಈಗ ನೂರಾರು ವರ್ಷಗಳಿಂದ ಆ ರೈಲ್ವೆ ಮಾರ್ಗ ಆಗಬೇಕಂತೇಳಿ ನಮ್ಮ ಹಿರಿಯರು ಕನಸು ಕಂಡಿದ್ದರು. ಆದರೆ ಕನಸು ನೆನಸು ಆಗಲಿಲ್ಲ. ಕಳೆದ ವರ್ಷ ರಾಮದುರ್ಗ ಬಂದ್ ಆಚರಣೆ ಮಾಡಿ ಸೌದತ್ತಿಯಲ್ಲಿ ಅರೆಬತ್ತರೆ ಧರಣಿ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರದ ಗಮನ ಸೆಳೆದಾಗ ನಮ್ಮ ಭಾಗದ ಸಂಸದರುಗಳು, ಉಸ್ತುವಾರಿ ಸಚಿವರುಗಳು, ಶಾಸಕರುಗಳು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಗಮನಕ್ಕೆ ಬಂದಿದ್ದ ಪ್ರಯುಕ್ತ ಇವತ್ತು ನಿವೃತ್ತ ರೈಲ್ವೆ ಜನರಲ್ ಮ್ಯಾನೇಜರ್ ಕಚೇರಿಯಿಂದ ಹಿಂದೆ ಒಮ್ಮೆ ಪ್ರಸ್ತಾವನೆ ಹೋಗಿದ್ದು, ಅದು ರಿಜೆಕ್ಟ್ ಆಗಿತ್ತು. ಈಗ ರಿಜೆಕ್ಟ್ ಆಗಲಾರ್ದಂಗೆ ಒಂದು ಪ್ರಸ್ತಾವನೆ ಸಲ್ಲಿಸುವುದಾಗಿ ಮಾನ್ಯ ಜನರಲ್ ಮ್ಯಾನೇಜರ್ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಂಬಲಾರ್ಥವಾಗಿ ನಾವು ನಮ್ಮ ಭಾಗದೊಳಗೆ ಜನ ಜಾಗೃತಿ ಅಭಿಯಾನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಜನಾಂದೋಲನ ಮಾಡುವ ಅವಶ್ಯಕತೆ ಇದೆ. ಆ ಅವಶ್ಯಕತೆಯ ಪ್ರಯುಕ್ತ ನಾವು ಕೂಡ ಸಭೆ ಸಮಾರಂಭಗಳನ್ನು ಮಾಡಿ ಹೋರಾಟ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಅತಿ ಶೀಘ್ರದಲ್ಲೇ ಮಾಡಿ ಒಂದು ಜನಾಂದೋಲನವನ್ನು ರೂಪಿಸ್ತೀವಿ. ಎಲ್ಲರೂ ಜನ ಸಾಥ್ ಕೊಡಬೇಕು. ತನ ಮನದಿಂದ ನಿರಾಸಕ್ತಿ ತೋರಬಾರದು. ಯೋಜನೆ ಅನುಮೋದನೆ ಸಿಗುವವರೆಗೂ ನಾವು ಹೋರಾಟ ಮಾಡಬೇಕು. ಅನುಮೋದನೆ ಆದ ನಂತರ ರಾಜ್ಯ ಸರ್ಕಾರದಿಂದ ಭೂಮಿ ಪಡೆಯುವ ಹೋರಾಟ ಒಂದು ಬೇರೆ ಇರುತ್ತೆ, ಅದನ್ನು ಮಾಡೋಣಂತ ಅದಕ್ಕೆ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಸಹಾಯ ಸಹಕಾರ ಕೊಡಬೇಕು ನಮ್ಮ ಡಾಕ್ಟರ್ ಅವರಿಗೆ. ಈ ಸಂದರ್ಭದಲ್ಲಿ ಮುದಸ್ಸರ್ ಯಾದವಾಡ್ ಉಪಸ್ಥಿತರಿದ್ದರು. ತೌಸಿಫ್ ಕೆರೂರ್, ಭೀಮಾದ ನ್ಯೂಸ್, ಬಾಗಲಕೋಟ.